ಅಪಸಂದ್ರ ಬತ್ತೇಶ್ವರ ಸ್ವಾಮಿಯ ದೊಡ್ಡದೇವರ ಜಾತ್ರಾ ಮಹೋತ್ಸವದ ಕೂಟುವ ಸಂಪನ್ನ 5 ಕಂಬಿ ದೀಪಗಳ ಮೆರವಣಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಜಡಗಿನಹಳ್ಳಿ ಹೋಬಳಿಯ ದೊಡ್ಡನಲ್ಲಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಅಪಸಂದ್ರ ಗ್ರಾಮದಲ್ಲಿ ಸಾವಿರಾರು ವರ್ಷಗಳಿಂದ ನೆಲೆಸಿರುವ ಅಪಸಂದ್ರ ಶ್ರೀ ಬತ್ತೇಶ್ವರ ಸ್ವಾಮಿಯ ದೊಡ್ಡದೇವರ ಜಾತ್ರಾ ಮಹೋತ್ಸವ 11 ವರ್ಷಗಳ ನಂತರ ಸಂಪನ್ನವಾಗಿದ್ದು 3 ದಿನಗಳ ಕಾಲ ಜಾತ್ರಾ ಮಹೋತ್ಸವ ನಡೆಯಲಿದೆ. ಈ ಜಾತ್ರಾ ಮಹೋತ್ಸವಕ್ಕಾಗಿ ಹೊಸಕೋಟೆಯಿಂದ ರಾಷ್ಟ್ರೀಯ ಹೆದ್ದಾರಿ ದಂಡುಪಾಳ್ಯ ಮುಖಾಂತರವಾಗಿ ಅಪಸಂದ್ರದವರೆಗೆ ಕಮಾನು ಗೋಪುರಗಳನ್ನು ನಿರ್ಮಿಸಿ ಸ್ವಾಗತ ಬೋರ್ಡ್ಗಳನ್ನು ಹಾಕುವ ಮುಖಾಂತರವಾಗಿ ರಸ್ತೆಗಳನ್ನು ಅಪಸಂದ್ರ ಗ್ರಾಮದ ರಾಜ ಬೀದಿಗಳನ್ನು ಹಾಗೂ ದೇವಾಲಯ ಸುತ್ತಮುತ್ತಲಿನ ರಸ್ತೆಯನ್ನು ವಿದ್ಯುತ್ ದೀಪ ಅಲಂಕಾರ ಹೂವಿನ ಅಲಂಕಾರಗಳಿಂದ ಸಿಂಗರಿಸುವ ಮುಖಾಂತರವಾಗಿ ಜಾತ್ರೆಗೆ ಸಕಲ ಸಿದ್ಧತೆಗಳನ್ನು ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಅಪಸಂದ್ರ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಅಪಸಂದ್ರ ಬತ್ತೇಶ್ವರ ಸ್ವಾಮಿ ದೇವಾಲಯವನ್ನು ಹೂವಿನ ಅಲಂಕಾರಗಳಿಂದ ಸಿಂಗರಿಸಿ ಬತ್ತೇಶ್ವರ ಸ್ವಾಮಿಗೆ ವಿಶೇಷ ಪೂಜೆಗಳನ್ನು ಕೂಡ ಸಲ್ಲಿಸಲಾಯಿತು. ಕಂಬಿ ದೀಪಗಳನ್ನು ಆಗಮಿಸುವ ಮುನ್ನ ಅಪಸಂದ್ರ ಗ್ರಾಮದ ಗೌಡರಾದ ವೆಂಕಟರಾಯಪ್ಪನವರ ಕುಟುಂಬದವರಿಂದ ಕಳಶವನ್ನು ದೇವಾಲಯ ಪ್ರವೇಶ ಮಾಡಿ ಮಂಗಳ ವಾದ್ಯಗಳೊಂದಿಗೆ ಆಲಯ ಪ್ರವೇಶದ ನಂತರ ಅಪಸಂದ್ರ ಕಂಬಿ, ಅತ್ತಿವಟ್ಟ ರಾಮಕೃಷ್ಣಪ್ಪನವರ ಕಂಬಿ, ನಿಡಘಟ್ಟ ಕಮಲದವರ ಕಂಬಿ ಹಾಗೂ ಕ್ಯಾಲ್ನೂರು ಕಂಬಿ ಮತ್ತು ಲಿಂಗಾಜಪುರ ಕಂಬಿಯ ದೀಪಗಳನ್ನು ಎಲ್ಲ ಮಂಗಳ ವಾದ್ಯಗಳೊಂದಿಗೆ ದೇವಾಲಯಕ್ಕೆ ಸ್ವಾಗತ ಕೋರಿ ಕೂಟುವ ಕಾರ್ಯಕ್ರಮ ಸಂಪನ್ನವಾಗಿದ್ದು ಸಾವಿರಾರು ಭಕ್ತಾದಿಗಳು ಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾರೆ. ಅಂತೆಯೇ ಪಟಾಲಮ್ಮ ದೇವಿ ನಾಟಕ ತಂಡದಿಂದ ಕುರುಕ್ಷೇತ್ರ ಅಥವಾ ಶ್ರೀಕೃಷ್ಣ ಸಂಧಾನ ಎಂಬ ಕನ್ನಡ ಪೌರಾಣಿಕ ನಾಟಕವನ್ನು ವೇಣುಗೋಪಾಲರ ನಿರ್ದೇಶನ, ತೋಟಳ್ಳಿ ಮುನ್ರಾಜ್ ಭಾಗವತರ ಸಹ ನಿರ್ದೇಶನದಲ್ಲಿ ಮಹಿಳಾ ಕಲಾವಿದರೆ ನಾಟಕವನ್ನು ಅಭಿನಯಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ದೇವಾಲಯ ಸಮಿತಿಯ ಅಧ್ಯಕ್ಷರಾದ ಸೋಲೂರು ಮುನ್ರಾಜ್ ಅವರು ಹಾಗೂ ಸ್ಥಳದ ದೇವಾಲಯದ ಗೌಡರಾದ ಗೋವಿಂದಪ್ಪನವರು ಕೂಡ ಮಾತನಾಡಿ ಕೂಟುವ ವಿಶೇಷತೆ, ಕಂಬಿ ದೀಪಗಳ ಮಾಹಿತಿಯನ್ನು ನೀಡಿ ಪೂಜಾ ಕಾರ್ಯಕ್ರಮಗಳ ಬಗ್ಗೆ ಸಂದೇಶವನ್ನು ಸಲ್ಲಿಸುವ ಮುಖಾಂತರವಾಗಿ 3 ದಿನಗಳ ಕಾಲ ಇರುವ ಜಾತ್ರಾ ಮಹೋತ್ಸವದಲ್ಲಿ ಎಲ್ಲರೂ ಕೂಡ ಭಾಗವಹಿಸುವಂತೆ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿದರು. ಇವತ್ತಿನ ದಿನ ನಮ್ಮ ಬತ್ತೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ಕೂಟುವ ನಡೀತಾ ಇದೆ. ಮೊದಲನೇ ಕಂಬಿದಾರರು ಅಪಸಂದ್ರದ ಪಟೇಲರ ಮನೆಯಿಂದ ಕಳಸ ತೀರ್ಥ ತಂದು ಗುರುಪ್ರವೇಶ ಮಾಡಿದೆ. ನಂತರ 6 ದೇವರ ಕಂಬಿಗಳು ತಂದು ಕೂಟು ದೇವಸ್ಥಾನ ಹತ್ರ ಇಟ್ಟುಕೊಂಡು ಅಲ್ಲಿಂದ ಪಲ್ಲಕ್ಕಿ ಮುಖಾಂತರ ನಮ್ಮ ಸಹ ಕುಟುಂಬದವರು 6 ದೇವರ ಕುಟುಂಬದವರೆಲ್ಲ ಸೇರಿ ತಗೊಂಬಂದು ದೇವರ ಕಂಬಿಗಳನ್ನ ದೇವಸ್ಥಾನ ಮುಂಭಾಗದಲ್ಲಿ ಇಟ್ಕೊಂಡು ಕೂಟುವ ಶುರು ಮಾಡಿದ್ದೀರಿ. ದೇವಸ್ಥಾನದಲ್ಲಿ ಪೈಂಟು ಕುಂಭಾಭಿಷೇಕ ಎಲ್ಲ ಮಾಡಿರೋದಕ್ಕೋಸ್ಕರವಾಗಿ ಲೇಟ್ ಆಯಿತು. ಇವತ್ತು ಕುಂಭಾಭಿಷೇಕ ಕೂಡ ಆಗಿದೆ ದೇವಸ್ಥಾನಕ್ಕೆ. ಇವತ್ತು ನಮ್ಮ ಕುಲಬಾಂಧವರು ಎಲ್ಲ ಮಹನೀಯರೆಲ್ಲ ಸೇರಿ ದೊಡ್ಡ ಕೂಟ ಮಟ್ಟದಲ್ಲಿ ಕೂಟ ಮಾಡ್ಕೊಂಡಿದ್ದೀರಿ. ನಾಳೆ ಬೆಳಗ್ಗೆ 6 ಗಂಟೆಗೆ ರುದ್ರಾಭಿಷೇಕ ಆಗುತ್ತೆ ಸ್ವಾಮಿಗೆ. 4:15ರಿಂದ 5 ಗಂಟೆ ತನಕ ರುದ್ರಾಭಿಷೇಕ ಇದೆ. ರುದ್ರಾಭಿಷೇಕ ಆದ ನಂತರ 6 ಗಂಟೆ ಮೇಲೆ ನಮ್ಮ ಹಿರಿಯರಿಗೆ ಬಟ್ಟೆ ಇಡೋ ಕಾರ್ಯಕ್ರಮ, ಆಮೇಲೆ ನಾಗದೇವತೆಗಳಿಗೆ ಪೂಜೆ ಮಾಡೋ ಕಾರ್ಯಕ್ರಮ, ಆಮೇಲೆ 9 ಗಂಟೆ ನಂತರ ಎಲ್ಲ ಗಣ್ಯಾತಿ ಗಣ್ಯರು ಪ್ರೋಗ್ರಾಮ್ಗೆ ಬರ್ತಾ ಇದ್ದಾರೆ. ಒಂದು ಪ್ರೋಗ್ರಾಮ್ ಮಾಡ್ತೀರಿ. ಆಮೇಲೆ 1 ಗಂಟೆಗೆ ಹೊಳೆ ಪೂಜೆ ನಡೀತದೆ. ಹೊಳೆ ಪೂಜೆಯಲ್ಲಿ ನಮ್ಮ ಕುರುಬರದು ಇತಿಹಾಸ ಇರೋಂಥ ಕಾರ್ಯಕ್ರಮಗಳಿವೆ. ಅದರಿಂದ ಪ್ರದರ್ಶನ ಮಾಡಲಿಕ್ಕೆ ನಾಳೆ 1 ಗಂಟೆಗೆ ಸೇರ್ತಾ ಇದ್ದೀರಿ. ಇವತ್ತು ಏನು ಕಂಬಿಗಳ ಕೂಟ ಮಾಡಿದ್ದೀರಿ, ನಮ್ಮಲ್ಲಿ ಕಲಾ ತಂಡದವರೆಲ್ಲ ಕರೆಸಿದ್ದೀರಿ. ಗೊರವೈನವರು, ವೀರದಾಸರು, ಆಮೇಲೆ ಕಾಲಾಟಗಾರರು ವಾದ್ಯದ ಮುಖಾಂತರ ನಮ್ಮ ಕಂಬಿಗಳನ್ನ ಪಲ್ಲಕ್ಕಿ ಮುಖಾಂತರ ತಂದಿದ್ದೀರಿ. ಮೊದಲನೇ ಕಂಬಿ ಅಪಸಂದ್ರದ ಪಟೇಲರ ಕಂಬಿ, 2ನೇ ಕಂಬಿ ಹತ್ತಿವಾಟದ ರಾಮಕೃಷ್ಣಪ್ಪನವ್ರ ಕಂಬಿ, 3ನೇ ಕಂಬಿ ತಮ್ಮಟದವರು ಕಂಬಿ ನಿಡಘಟ್ಟದವರು, 4ನೇ ಕಂಬಿ ಲಿಂಗರಾಜಪುರದವ್ರ ಕಂಬಿ ಮುಕುಂದಪ್ಪ ಅಂತ, 5ನೇ
ಕಂಬಿ ಕ್ಯಾಲ್ನೂರು ಕೃಷ್ಣಪ್ಪನವ್ರ ಕಂಬಿ ಅಂತ ನಾವು ಎಲ್ಲ ಹೆಸರುಗಳಿಟ್ಕೊಂಡು ತನ್ಕೊಂಬಂದು ಇಟ್ಟಿದ್ದಾರೆ. ಹಿಂದಿನ ಕಾಲದಿಂದ ಪೂಜೆ ನಡೀತಾ ಇದೆ. ಇವೆಲ್ಲ ಪೂಜಾ ಕಾರ್ಯಕ್ರಮಗಳು ನಾಳೆ ಮುಗಿದ ನಂತರ ನಮ್ಮೂರಲ್ಲಿ ನಮ್ಮ ಬತ್ತೇಶ್ವರ ಸ್ವಾಮಿ ಮೆರವಣಿಗೆ ಇರ್ತದೆ. ಆ ಮೆರವಣಿಗೆ ಮುಖಾಂತರ ಊರಿಗೆಲ್ಲ ಪ್ರದರ್ಶನ ಮಾಡ್ಕೊಂಡು ಬರ್ತೀರಿ. ಇಲ್ಲಿ ನಮ್ಮ ಅಧ್ಯಕ್ಷರು, ನಮ್ಮ ದೇವಸ್ಥಾನದ ಬತ್ತೇಶ್ವರ ಸ್ವಾಮಿ ಅಧ್ಯಕ್ಷರು ಮುನ್ರಾಜು ಅಂತ, ನಮ್ಮ ಕೆಂಪಣ್ಣವರು ಪಟೇಲರ ಮನೆ ಗುಂಪಿನವರು, ಹಿಂದ್ಗಡೆ ಮುನ್ರಾಜು, ನಮ್ಮ ವೆಂಕಟೇಶಪ್ಪನವರು ಹತ್ಯಾಟದ ಕಂಬಿಯಿಂದ ನಮ್ಮ ಮುಖಂಡರು ವೆಂಕಟೇಶಪ್ಪ ಅಂತ, ಇವರೆಲ್ಲ ಖಜಾನ್ಸಿಗಳು, ಗೌರವಾಧ್ಯಕ್ಷರುಗಳು, ಇವರೆಲ್ಲ ಸಮ್ಮುಖದಲ್ಲಿ 1.5-2 ತಿಂಗಳಿಂದ ನಮ್ಮ ದೇವಸ್ಥಾನ ಆವರಣ ಸ್ವಚ್ಛಗೊಳಿಸಿ ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮ ಅಣ್ಣ ತಮ್ಮಂದಿರುಗಳೆಲ್ಲ ನಿಂತ್ಕೊಂಡು ಸರ್ವ ಕೆಲಸವನ್ನು ಮಾಡಿಕೊಂಡು ಒಳ್ಳೆ ಸುಖವಾಗಿ ತಗೊಂಡು ಹೋಗ್ತಾ ಇದೆ ನಮ್ಮ ದೇವರ ಅಂತ ನಾವು ಭಾವಿಸ್ತಾ ಇದ್ದೀರಿ, ಮಾಡ್ಕೊಂಡು ಬಂದಿದ್ದೀರಿ. ಸರ್, ನಮ್ಮ ಹೆಸರು ಬಂದು ಗೋವಿಂದರಾಜು ಅಂತ. ನಾವು ಗೌಡ್ರ ಕುಟುಂಬದಲ್ಲಿ ಹುಟ್ಟಿದವರು. ನಮ್ಮ ಹಣ್ಣು ಕೆಂಪಣ್ಣು ಅಂತ, ಅವರು ಗೌಡ್ರ ಕುಟುಂಬದ ಹುಟ್ಟಿದವರು. ನಮ್ಮ ಮುನ್ರಾಜು, ಅವರು ನಮ್ಮ ಅಣ್ಣ ತಮ್ಮಂದರು, ಅವ್ರನ್ನ ಅಧ್ಯಕ್ಷರು ಮಾಡ್ಕೊಂಡಿದ್ದೀರಿ. ನಮ್ಮ ವೆಂಕಟೇಶಪ್ಪನವರು ಅಂತ, ಅವರು ಖಜಾನ್ಸಿ ಮಾಡಿದ್ದೀರಿ. ನಮ್ಮ ಹಿಂದ್ಗಡೆ ನಮ್ಮ ಬಾಬಣ್ಣು ಅಂತ, ಹಿಂದ್ಗಡೆ ನಮ್ಮ ಅಣ್ಣ ತಮ್ಮಂದ್ರವರು, ನಾವೆಲ್ಲ ಒಂದೇ ಕುಟುಂಬದವರು. ಅವರು ಮೇಡಹಳ್ಳಿ ಪಟೇಲರು ಅಂತ, ಬಾಬು ಅಂತ, MC ಬಾಬು ಅಂತ ಮೇಡಹಳ್ಳಿ ಪಟೇಲರು. ಹಾಗೆ ನಮ್ಮ ಮಕ್ಕಳಾದಂಥ ಹಿಂದ್ಗಡೆ ಮುನ್ರಾಜು, ನಾರಾಯಣ ಗೌಡ, ಮಂಜುನಾಥ್ ಅಂತ, ನಮ್ಮ ಎಲ್ಲ ಇವನು ಬರಲಿಲ್ಲ. ಎಲ್ಲ ಸಮಸ್ತ ಕುಲಬಾಂಧವರು, ಬತ್ತೇಶ್ವರ ಒಕ್ಕಲು ಮತ್ತು ನಮ್ಮ ಗೌಡರು ಕುಟುಂಬದವರು ಮತ್ತು ಅತ್ತಿವಾಟ ರಾಮಕೃಷ್ಣಪ್ಪ ಕಂಬಿಯವರು, ತಮ್ಮಡದವ್ರ ಕಂಬಿ ಮತ್ತು ಲಿಂಗರಾಜಪುರ ಮುಕುಂದಪ್ಪನವ್ರ ಕಂಬಿ, ರಾಮಕೃಷ್ಣಪ್ಪ ಕಂಬಿ, ಎಲ್ಲರೂ 5 ದೇವರುಗಳು ಕೂಟುವ ಕಾರ್ಯಕ್ರಮ. ಇಂದಿನಿಂದ ನಮ್ಮದು 5 ದೇವರು ಕೂಟುವ ಕಾರ್ಯಕ್ರಮ. ಇದು ನಮ್ಮ ಜಾತ್ರೆ. ಬಿದ್ರಳ್ಳಿ ಬತ್ತೇಶ್ವರ, ವಾಕ್ಟರ್ ರಾಮೇಶ್ವರ, ಅಪ್ಸಂದ್ರ ಬತ್ತೇಶ್ವರ, ನಮ್ಮದು 3ನೇ ವರ್ಷದ ನಾವು ಜಾತ್ರೆ ನಡೀತಾ ಇದೆ. ಈ ಕಾರ್ಯಕ್ರಮ ನಡೀತಾ ಇದೆ. 4ನೇ ಕಾರ್ಯಕ್ರಮ 5, 6 ತಾವರೆಕೆರೆ ರಾಮೇಶ್ವರ, ಸಿದ್ದೇಶ್ವರ, ಒದ್ಲಿ ರಾಮೇಶ್ವರ ಜಾತ್ರೆ ಇದೆ. ಇದನ್ನು ನಮ್ಮದು ಸತತವಾಗಿ ಇದು ಹಿಂದಿನಿಂದ ಪುರಾತ ಕಾಲದಿಂದ ಸುಮಾರು 5-6 ತಲೆಮಾರುಗಳಿಂದ 5 ದೇವರು ಕೂಟುವ ಕಾರ್ಯಕ್ರಮ ಇದರಿಂದ ನಮ್ಮ ದೇವರುಗಳು, ಬೇರೆ ದೇವರುಗಳೆಲ್ಲ 5 ವರ್ಷ, 7 ವರ್ಷ, 9 ವರ್ಷಕ್ಕೆ ಮಾಡ್ತಾರೆ. ನಮ್ಮದು ಭಾಳ ದೊಡ್ಡ ಕುಟುಂಬ. ಅದರಿಂದ ಒಬ್ಬರು ಆದರೆ ಒಬ್ಬರು ಏನೇನೋ ಹೇಳ್ಕೊಂಡು ಹೋಗ್ತಾರೆ. ಅದರಿಂದ 11ನೇ ವರ್ಷ ನಾವು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಇದೇ ಥರ ಮುಂದಿನ ದಿನಗಳಲ್ಲಿ 5 ವರ್ಷಕ್ಕೆ ಮಾಡಬೇಕಂತ ನಾವೆಲ್ಲ ಯುವಕರನ್ನ ತೀರ್ಮಾನ, ಕೆಲವರೆಲ್ಲ ಹೇಳ್ತಾಯಿದ್ದಾರೆ 5 ವರ್ಷಕ್ಕೆ ಮಾಡೋಣ ಅಂತ. ಮುಂದೆ ಎಲ್ಲರೂ ದೊಡ್ಡವ್ರನ್ನೆಲ್ಲ ಕೂಡಿಟ್ಟು ನೆಕ್ಸ್ಟು 5 ವರ್ಷಕ್ಕೂ ಕಾರ್ಯಕ್ರಮ ಮಾಡ್ಬೇಕಂತಿದ್ದೀರಿ. ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲರೂ ಸಹಕಾರ ಕೊಟ್ಟಂಥ ನಮ್ಮ ಕುಲ ಬಾಂಧವರಿಗೂ, ಅಣ್ಣ ತಮ್ಮಂದಿರಿಗೂ, ಹಿರಿಯರಿಗೂ ನಮ್ಮ ಅಭಿನಂದನೆಗಳು ತಿಳಿಸ್ತಾ ಈ ಕಾರ್ಯಕ್ರಮ ಇವತ್ತು ಪ್ರಥಮ ದಿನ ಕೂಟುವ ಕಾರ್ಯಕ್ರಮ. ಎಲ್ಲ ಕಂಬಿಗಳು ಡೊಳ್ಳು ಕುಣಿತ, ಈರದಾಸಿ ಮತ್ತು ವಾದ್ಯ ಸಮೇತ ನಮ್ಮ ಮೂಲ ದೇವರು ಆರದೇವರು ಕೂಟು ದೇವಸ್ಥಾನ ಈ ಊರಿನಲ್ಲಿ ಕಟ್ಟಿದ್ದೀವಿ, ಅಪ್ಸಂದ್ರ ಗ್ರಾಮದಲ್ಲಿ. ಅಲ್ಲಿಂದ ಮೆರವಣಿಗೆ ಮುಖಾಂತರ ನಮ್ಮದು ಬರೀ ಬತ್ತೇಶ್ವರ ದೇವರು ಇಲ್ಲಿ ನೆಲೆಗೊಂಡಿದೆ. ಇಲ್ಲಿ ಎಲ್ಲ ತಗೊಂಬಂದು ಇಲ್ಲಿ ಕೂಟುವ ಸೇರಿದ್ದೀವಿ. ನಾಳೆ ಹೊಳೆ ಪೂಜೆ ಇದೆ. ನಾಳೆ ಬೆಳಗ್ಗೆ 9 ಗಂಟೆಯಿಂದ 10-11 ಗಂಟೆ ಆ ಕಾರ್ಯಕ್ರಮ ಅಂದು ಗಣ್ಯಾತಿ ವ್ಯಕ್ತಿಗಳು ಬರ್ತಾರೆ, ಸ್ವಾಮೀಜಿಗಳು ಬರ್ತಾರೆ ಮತ್ತು MT ಬೇರು, ಅನಂತರಾಮಣ್ಣವರು ಮತ್ತು ಮಂಜಣ್ಣವರು, ಬಸವರಾಜಣ್ಣವರು ಎಲ್ಲರೂ ಬರ್ತಾರೆ, ಸುರೇಶ್ ಅಣ್ಣವರು ಎಲ್ಲರೂ ಬರ್ತಾರೆ. ಸ್ವಾಮೀಜಿಗಳೇನೋ ಬೇರೆ ಕಾರ್ಯಕ್ರಮದೇ ನಾನು 8 ಗಂಟೆ ಸಂಜೆ ಫೋನ್ ಮಾಡಿದರು. ನಾವು 8-8:15 ಬರ್ತೀನಿ ಅಂತ ಹೇಳಿದ್ದಾರೆ. ಸ್ವಾಮಿ ನಮ್ಮ ದಯವಿಟ್ಟು ಬೇರೆ ಏನೋ ಕಾರ್ಯಕ್ರಮದೇ ನಿಮ್ಮ ಮಾತು ಕೊಟ್ಟಿರೋದ್ರಿಂದ ಬರ್ತೀನಿ ಅಂತ ಹೇಳಿದರೆ, ದಯವಿಟ್ಟು ಎಲ್ಲರೂ 8-8:15 ಬಂದು ಸ್ವಾಮೀಜಿಗಳನ್ನ ಬರಮಾಡಿಕೊಂಡು ಮತ್ತು ನಾವು ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ಅದು ರಾಜಕೀಯ ಕಾರ್ಯಕ್ರಮ ರಾಜಕೀಯವ್ರನ್ನ ಕರೆದು 10 ಗಂಟೆ 11 ಗಂಟೆ ಮೇಲೆ ಕಾರ್ಯಕ್ರಮ ಮಾಡೋಣ ಅಂಥೇಳಿ ತಮ್ಮಲ್ಲಿ ಎಲ್ಲ ನಮ್ಮ ಸಮಸ್ತ ಅಣ್ಣ ತಮ್ಮಂದಿರು ಕುಲಬಾಂಧರು ಒರೆಸಿ ನಮ್ಮ